ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಲಕ್ಕೂರು ಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಒಬ್ಬ ಬಾರ್ ಕ್ಯಾಶಿಯರ್ ಕೊಲೆ ಆಗಿದೆ. ಈ ಬಾರ್ ಕ್ಯಾಶಿಯರ್ ಬಂದ್ಬಿಟ್ಟು ಕುಮಾರ್ ಅಂತ. ಮೂಲತಃ ಅದೇ ಲಕ್ಕೂರು ಹಳ್ಳಿಯಲ್ಲೇ ಒಂದು 20 ವರ್ಷ ಕೆಲಸ ಮಾಡ್ತಿದ್ದಾನೆ ಆ ಬಾರಲ್ಲೇ. ಇವನಿಗೆ ಕೊಲೆ ಮಾಡಿದವನು ಬಂದ್ಬಿಟ್ಟು ಸುಭಾಷ್ ಅಂತ. ಅವನು ಕೂಡ ಲಕ್ಕೂರು ಊರವನೇ ಆಗಿದ್ದು ಅಲ್ಲಿ ರೆಗ್ಯುಲರ್ ಆಗಿ ಕುಡಿಯೋದಕ್ಕೆ ಹೋಗ್ತಾ ಇದ್ರು. ನಿನ್ನೆ ಅವರು ಕುಡಿದಾದ್ಮೇಲೆ ಅವನು ಆರೋಪಿ ಬಂದ್ಬಿಟ್ಟು ಒಂದು ಮಿಕ್ಸ್ಚರ್ ಕೇಳ್ತಾನೆ ಬಾರ್ ಕ್ಯಾಶಿಯರ್ಗೆ. ಆ ಮಿಕ್ಸ್ಚರ್ ಕೊಡೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಒಂದು ವಾಗ್ವಾದ ಆಗುತ್ತೆ ಅವ್ರಿಗೆ. ಇದನ್ನ ಅವನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಈ ಕ್ಯಾಶಿಯರ್ ಯಾವಾಗ ಮನೆಗೆ ಹೋಗ್ತಾ ಇರ್ತಾನೆ ಅಲ್ಲಿ ಮನೆ ಮುಂದೆ ನಿಂತ್ಕೊಂಡು ಅಲ್ಲಿ ಅವನಿಗೆ ಚಾಕು ಹಾಕ್ತಾನೆ. ಚಾಕು ಮಲ್ಟಿಪಲ್ ಸ್ಟ್ಯಾಬ್ ವೂಂಡ್ಸಿಂದ ಅವನು ಡೆತ್ ಆಗಿದೆ. ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ವಿತಿನ್ 2 hours ನಾವು ಅವನ್ನ ಸೆಕ್ಯೂರ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ದೀವಿ. ಜೇಸಿಗೆ ಕಳಿಸ್ಕೊಟ್ಟಿದ್ದೀವಿ ಆಲ್ರೆಡಿ ಅವನಿಗೆ. ಇದರಲ್ಲಿ ನಾವು ಮೇನ್ ಏನಕ್ಕೆ ಈ ಮರ್ಡರ್ ಆಗಿದ್ದು ಅಂತ ನಾವು ಚೆಕ್ ಮಾಡಿದಾಗ ಅದೊಂದು ಮಿಕ್ಸ್ಚರ್ ವಿಚಾರವಾಗೇ ಈ ಒಂದು ಮರ್ಡರ್ ಆಗಿದ್ದು. ಅವನು ಏನಾದರೂ ಮಿಕ್ಸ್ಚರಲ್ಲಿ ಕೊಟ್ಟಿದ್ರೆ ಇದು ಮೋಸ್ಟ್ಲಿ ಇಷ್ಟು ಅತಿರೇಕಕ್ಕೆ ಹೋಗ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಅವರಿಬ್ಬರು ಜಗಳ ಮಾಡಿಕೊಂಡು ನಂತರ ಇದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಸುಭಾಷ್ದು ಅವನದು ಹಿಂದೆ ಒಂದು 2 ಹರ್ಟ್ ಕೇಸ್ ಇದೆ ಅಂತ ನಾವು ಜಿಗಣಿಯಲ್ಲಿ ಮತ್ತು ನಮ್ಮ ಗಲ್ಪೇಟೆಯಲ್ಲೂ ಇದೆ ಅಂತ ನಮಗೆ ಅದು ಗೊತ್ತಾಗಿದೆ. ಒಂದು ಸ್ವಲ್ಪ ನಾವು ವೆರಿಫೈ ಮಾಡ್ತಾ ಇದ್ವಿ ಹಿಂದೆ ಯಾವ್ದಾದ್ರು ಕೇಸಸ್ ಇನ್ವಾಲ್ವ್ ಆಗಿದೆ ಅಂತ. ಅಲ್ಲ, ಬಾರ್ ಹತ್ರನೂ ಅಲ್ಲಿ ಅವ್ರದ್ದು ಸ್ವಲ್ಪ ಹೊಡೆದಾಡ್ಕೊತಾರೆ. ಅವರು ಹೊಡೆದಾಡ್ಕೊಂಡು ಆದಮೇಲೆ ಇದನ್ನು ನೆನಪಲ್ಲಿ ಇಟ್ಕೊಂಡು ಅವ್ನು ಹೋಗಿ ವೆಯ್ಟ್ ಮಾಡಿ ಅವನಿಗೆ ಒಂದು ಚಾಕುವಿಂದ ಚುಚ್ಚಿ ಅವನ್ನ ಮರ್ಡರ್ ಮಾಡ್ತಾನೆ ಮನೆ ಮುಂದೆನೆ. ಅಲ್ಲಿ ಐ ವಿಟ್ನೆಸ್ಸಸ್ಸು ಇದ್ದಾರೆ. ಅವರ ಮಿಸ್ಸಸ್ ಅವರು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಂದು ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ.